ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವ. ನೆನ್ನೆ ಗಾಡಿ ಆಕ್ಸಿಡೆಂಟ್ ಆಯಿತು. ಡೂಮು ಇಂಡಿಕೇಟರು ಒಡೆದೋಗಿದೆ. ಸ್ವಲ್ಪ ಹಂಗೆ ಲೆಫ್ಟ್ ಸೈಡಲ್ಲಿ ಸ್ಕ್ರ್ಯಾಚ್ ಆಯಿತು. ಫುಲ್ಲು ಒಂಥರ ಡೆಂಟ್ ದೊಡ್ಡದಾಗಿ ಬಿದ್ದಿದೆ ಫುಲ್ಲು. ಮತ್ತು ಇದು ಟಾಪ್ ಎಲ್ಲ ಸ್ವಲ್ಪ ಲೂಸ್ ಆಗಿದೆ. ಅಂದರೆ ಲೆಫ್ಟಿಗೆ ಒಂದು ಸ್ವಲ್ಪ ಕ್ರ್ಯಾಶ್ ಆದಂಗೆ ಮುಂದೆ ಗ್ಲಾಸ್ ಇರುತ್ತಲ್ಲ ಅದು ಫುಲ್ಲು ಲೈಟಾಗಿ ಬೆಂಡ್ ಆದಂಗೆ ಆಗಿದೆ. ಇದು ಡೂಮ್ ಕ್ಯಾಪ್. ಇದು ಎಲ್ಲ ಕಳಚೆ ಆಚೆ ಬಿತ್ತು ಎಲ್ಲ ಫುಲ್ಲು. ಒಂದು 40 ಸ್ಪೀಡಲ್ಲಿದ್ದಾಗಲೇ ಆಗಿದ್ದಿದ್ದು. ಇನ್ನೊಂದು ಸ್ವಲ್ಪ ಸ್ಪೀಡಾಗಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಗ್ಲಾಸ್ ಎಲ್ಲ ಒಡೆದೋಗಿರೋದು. ಇನ್ನು ಇದನ್ನೆಲ್ಲ ರೆಡಿ ಮಾಡೋಕ್ಕೆ ಹೆಂಗಿಲ್ಲ ಅಂದರೂ ಒಂದು 4,000 ರಿಂದ 5,000 ರೂಪಾಯಿ. ಪೇಂಟಿಂಗ್ ಎಲ್ಲ ಮಾಡಲ್ಲ, ಸುಮ್ಮನೆ ಡೆಂಟ್ ತೆಗಿಸ್ಬೇಕು, ಇನ್ನು ಡೂಮ್ ಹಾಕ್ಸ್ಬೇಕು, ಇಂಡಿಕೇಟರ್ ಹಾಕ್ಸ್ಬೇಕು, ಇನ್ನೊಂದು ಹೊಸ ಕ್ಯಾಪ್ ಹಾಕ್ಸ್ಬೇಕಿದು. ಫುಲ್ಲು ಉಜ್ಕೊಂಡು ಹೋಗ್ಬಿಟ್ಟಿದೆ ಎಲ್ಲ. ಆಪೋಸಿಟ್ ಗಾಡಿಗೆ ಏನೂ ಆಗಿಲ್ಲ, ನಮ್ಮ ಗಾಡಿಗೆ ಮಾತ್ರ ಡ್ಯಾಮೇಜ್ ಆಗಿದ್ದು. ಸಡನ್ ಬ್ರೇಕ್ ಹೊಡೆದ್ರು ಗಾಡಿಯವರು. ಮುಂದೆ 2 ವೀಲರ್ ಅವನು ಅಡ್ಡ ಬಂದ ಅಂದ್ಬಿಟ್ಟು ಸಡನ್ ಬ್ರೇಕು ಹೊಡೆದ. ಅವನ ಗಾಡಿ ಈಸಿಯಾಗಿ ನಿಲ್ತು. ನನ್ನ ಗಾಡಿ ಸ್ವಲ್ಪ ಹಂಗೆ ಸ್ಕಿಡ್ ಹಾಕ್ಕೊಂಡೋಗಿ ಗಾಡಿಗೆ ಲೆಫ್ಟ್ ಸೈಡ್ ಟಚ್ ಆಗೋಯ್ತು. ಹೆಂಗೋ ರೈಟ್ಗೆ ಹೇಳ್ಕೊಂಡಿದ್ದಕ್ಕೆ ಲೆಫ್ಟಲ್ಲಿ ಟಚ್ ಆಯಿತು. ಇಲ್ಲ ಅಂದಿದ್ರೆ ಸ್ಟ್ರೈಟಾಗಿ ಏನೋ ಹೊಡೆದಿದ್ರೆ ಮುಂದೆ ಗ್ಲಾಸ್ ಎಲ್ಲ ಬೂಸ್ಟ್ ಆಗಿಬಿಟ್ಟಿರೋದು. ಈ ಗಾಡಿನ ಅಡ್ಡ ಬ್ರೇಕ್ ಹೊಡೆದಿದ್ದು. ಆ ಗಾಡಿ ಬ್ರೇಕ್ ಹೊಡಿತಂತ ಇವನು ಬ್ರೇಕ್ ಹೊಡೆದ. ನಾನು ಬಂದ್ಬಿಟ್ಟು ಮಾರ್ಕ್ ಹಾಕಿರೋ ಜಾಗದಲ್ಲಿ ಹೋಗಿ ಗುಡ್ಕೊಂಡಾಗಿದ್ದಾಯಿತು. ಈ ಜಾಗದಲ್ಲಿ ಬಂದು ರಾಡು ಸ್ಟ್ರೈಟ್ ಇರಬೇಕಾಗಿತ್ತು, ಬೆಂಡಾಗಿದೆ ಒಳಗಡೆಗೆ. ಅದಕ್ಕೆ ಕ್ಯಾಪ್ ಎಲ್ಲ ಮೇಲಕ್ಕೆ ಬಂದ್ಬಿಡ್ತು. ಇನ್ನು ಅದನ್ನೆಲ್ಲ ಬೆಂಡಿಂಗ್ ಎಲ್ಲ ತೆಗಿಸ್ಬೇಕು. ಅದು ಒಳಗಡೆ ಕೂರ್ತಾ ಇಲ್ಲ, ಎಷ್ಟು ಪ್ರೆಸ್ ಮಾಡಿದ್ರು ಅದನ್ನು ಬೆಂಡ್ ತೆಗಿಲೇಬೇಕದು. ಇನ್ನು ಟಾಪ್ ಎಲ್ಲ ಇಲ್ಲೊಂದು ಸ್ವಲ್ಪ ಲೂಸ್ ಆಗಿದೆ. ಇದಕ್ಕೆ ಜಾಕ್ ಹಾಕ್ಸಿದ್ರೆ ಕರೆಕ್ಟಾಗಿ ಸೆಟ್ ಆಗಿಬಿಡುತ್ತೆ ಅಂತವ್ರೆ. ಕೆಳಗಡೆ ಇದು ಬೆಂಡ್ ತೆಗ್ಸೋಕ್ಕೆ ಜಾಕು ಅದು ಹಾಕ್ಸಿದ್ರೆ ಕರೆಕ್ಟಾಗಿ ಕೂರುತ್ತೆ. ಅಂದರೆ ಇನ್ನು ಇದೆಲ್ಲ ರೆಡಿ ಮಾಡೋಕ್ಕೆ 4,000 ರಿಂದ 5,000 ರೂಪಾಯಿ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನು ರೆಡಿ ಆಗುತ್ತೋ, ಎಷ್ಟಕ್ಕಾಗುತ್ತೋ. ಕಮ್ಮಿಗಾದರೂ ಒಳ್ಳೆಯದೇ. ನಮ್ಮ ಮನೆಯಲ್ಲಂತೂ ಈ ಗಾಡಿ ಇಟ್ಕೊಂಡು ವೀಡಿಯೋ ಮಾಡೋದ್ರಿಂದನೇ ದೃಷ್ಟಿ ಆಗಿಬಿಟ್ಟಿದೆ ಗಾಡಿಗೆ ಅಂತೂ ಫುಲ್ಲು ವಾರ್ನಿಂಗ್ ಮನೆಯಲ್ಲಿ. ಇನ್ನೊಂದು ಸರಿ ಗಾಡಿಯೆಲ್ಲ ಇಟ್ಕೊಂಡು ವೀಡಿಯೋ ಎಲ್ಲ ಮಾಡಬೇಡ ಅಂತ. ಯಾರು ಕಂಡು ಬಿಡುತ್ತೋ ಆ ಥರ ಎಲ್ಲ ಏನೂ ಇಲ್ಲ. ನಾವು ಕರೆಕ್ಟಾಗಿ ಓಡಿಸ್ತಾಯಿದ್ವಿ, ಆಪೋಸಿಟಲ್ಲಿ ಇರೋರು ಕರೆಕ್ಟಾಗಿ ಓಡಿಸ್ಬೇಕಲ್ಲ. ಅವ್ರು ಸಡನ್ನಾಗಿ ಬ್ರೇಕ್ ಹೊಡೆದಿಲ್ಲ ಅಂದಿದ್ರೆ ನಾವೆಂತಕ್ಕೆ ಟಚ್ ಮಾಡ್ತಾಯಿದ್ವಿ. ನಮ್ಮ ಗಾಡಿ ಏನಂದ್ರೆ ಬ್ರೇಕ್ ಹೊಡೆದಿದ್ದ ತಕ್ಷಣ ನಿಲ್ಲಲ್ಲ ಬೇಗ. ಅವ್ರ ಗಾಡಿ ನಿಲ್ತು, ನನ್ನ ಗಾಡಿ ಸ್ವಲ್ಪ ಸ್ಕಿಡ್ ಆಯಿತು. ಎಲ್ಲ ಮಳೆ ಬಿದ್ದು ಮಣ್ಣೆಲ್ಲ ಒಂದು ಸ್ವಲ್ಪ ರೋಡಲ್ಲಿರುತ್ತೆ. ಸ್ವಲ್ಪ ಆದಷ್ಟು ನೋಡ್ಕೊಂಡು ಎಲ್ಲರೂ ಗಾಡಿ ಓಡಿಸಿ. ಗಾಡಿಗಳು ಸ್ಕಿಡ್ ಆಗೋದು ಜಾಸ್ತಿ ಬ್ರೇಕ್ ಹೊಡೆದಿದ್ದ ತಕ್ಷಣ. ನಮ್ಮ ಆಟೋಗಳಂತೂ ನಿಲ್ಲೋದೇ ಇಲ್ಲ. ಹೆಂಗೋ ಖಾಲಿ ಗಾಡಿ, ಪ್ಯಾಸೆಂಜರ್ ಇರಲಿಲ್ಲ. ಪ್ಯಾಸೆಂಜರ್ ಆದರೂ ಇದ್ದಿದ್ರೆ ಸ್ವಲ್ಪ ವೆಯ್ಟ್ ಇರೋದು, ಸ್ವಲ್ಪ ಬ್ರೇಕ್ ನೀಟಾಗಿ ಹೊಡೆದು ನಿಲ್ತಾಯಿತ್ತೇನೋ ಗಾಡಿ. ಒಬ್ಬನೇ ಇದ್ದೆ ಅಲ್ಲ, ಅದು ಸ್ಕಿಡ್ ಆಗೋಯ್ತು ಸ್ವಲ್ಪ ಗಾಡಿ. ಇಲ್ಲಾಂದರೆ ನೀಟಾಗಿ ನಾವು ಬ್ರೇಕ್ ಹೊಡೆದು ಕರೆಕ್ಟಾಗಿ ನಿಲ್ಲಿಸ್ತಾಯಿದ್ದೆ. ಓಕೆ, ಎಲ್ಲರೂ ಹುಷಾರಾಗಿ ಓಡಿಸಿ. ಮಳೆ ಫುಲ್ಲು ಜೋರಾಗಿ ಮಳೆ ಎಲ್ಲ ಬರ್ತಾಯಿದೆ, ಮರಗಳೆಲ್ಲ ಬೀಳ್ತಾಯಿದೆ. ಆದಷ್ಟು ರೋಡಲ್ಲಿ ಬ್ರೇಕ್ ಹೊಡಿಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಗಾಡಿ ಓಡಿಸಿ. ಎಲ್ಲರೂ ರೋಡಲ್ಲೆಲ್ಲ ಮಣ್ಣಿರ್ತವೆ. ಫಸ್ಟೇ ಬೆಂಗಳೂರು ರೋಡ್ಗಳಂದ್ರೆ ಸೂಪರ್, ಫಾರಿನ್ ರೋಡ್ಗಳೆಲ್ಲ. ಸ್ವಲ್ಪ ಹುಷಾರಾಗೆಲ್ಲ ಗಾಡಿ ಓಡಿಸ್ಕೊಡಿ. ಗಾಡಿ ಆಕ್ಸಿಡೆಂಟ್ ಆದಾಗ ಸಿಗ್ನಲಲ್ಲಿ ಪೊಲೀಸವ್ರು ಇದ್ದರು. ಅವ್ರು ಬಂದು ನೋಡ್ಬಿಟ್ಟು, ಇಲ್ಲಪ್ಪ ಅದು ಹಿಂದೆಯಿಂದ ಗುದ್ದೋರ್ದೇ ತಪ್ಪು, ಅವ್ರು ಸಡನ್ನಾಗಿ ಬ್ರೇಕ್ ಹೊಡೆದ್ರೆ ನೀನು ಕಂಟ್ರೋಲ್ ಮಾಡ್ಕೋಬೇಕು, ನಿಂದೇ ತಪ್ಪಿದೆ ಅಂದ್ಬಿಟ್ಟು ಅಲ್ಲೇ ಇದು ಮಾತಾಡಿ ಕಳಿಸ್ಬಿಟ್ರು. RTO ಪ್ರಕಾರ ಬಂದರೆ ಹಿಂದೆಯಿಂದ ಯಾರು ಗುದ್ದಾರೋ ಅವ್ರದ್ದೇ ತಪ್ಪು. ಮುಂದೆ ಫ್ರಂಟ್ ಸಡನ್ ಆದರೂ ಬ್ರೇಕ್ ಹಾಕಲಿ, ಏನಾದರೂ ಮಾಡ್ಕೊಳ್ಳಿ, ಹಿಂದೆಯಿಂದ ಗುದ್ದೋರ್ದೇ ತಪ್ಪು. ಅವರು ಸ್ಪೀಡಾಗಿ ಬಂದು ಅವ್ರು ತಾನೇ ಬ್ರೇಕ್ ಹೊಡೆದಿದ್ದಂತ ನಾವು ಏನು ಮಾತಾಡಿದ್ರು ಅದು ಕಂಪ್ಲೇಂಟ್ ಮಾಡಿದ್ರು ಕೋರ್ಟ್ಗೆ ಹೋದ್ಮೇಲೆ ಅದು ನಮ್ಮ ಮೇಲೇ ಪ್ರಾಬ್ಲಮ್ ಆಗುತ್ತೆ. DL ಕ್ಯಾನ್ಸಲ್ ಮಾಡಿ ಮತ್ತೆ ಫಸ್ಟಿಂದ ಕಲ್ತ್ಕೊಬ ಅಂತ ಕಳಿಸ್ತಾರೆ. ಸ್ವಲ್ಪ ಆದಷ್ಟು ಹುಷಾರಾಗಿ ಓಡಿಸ್ರಿ.